ಒಂದಾನೊಂದು ಊರಿನಲ್ಲಿ ರಾಮಣ್ಣ ಎಂಬ ವಯಸ್ಸಾದ ಮುದುಕ ವಾಸವಾಗಿದ್ದನು. ಅವನಿಗೆ ಇಬ್ಬರು ಮುದ್ದಾದ ಮೊಮ್ಮಕ್ಕಳು ಇದ್ದರು. ಆ ಮಕ್ಕಳಿಗೆ ಯಾರೂ ಇಲ್ಲದ ಕಾರಣ ರಾಮಣ್ಣ ಅವರನ್ನು ತುಂಬಾ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದನು. ಅದೇ ರಾಜ್ಯದಲ್ಲಿ ಒಬ್ಬ ಪ್ರಸಿದ್ಧ ರಾಜನು ತನ್ನ ರಾಜ್ಯಭಾರವನ್ನು ನಡೆಸುತ್ತಿದ್ದನು. ಜನಗಳ ಯೋಗಕ್ಷೇಮವನ್ನು ವಿಚಾರಿಸುತ್ತಿದ್ದನು. ಜನರ ಪ್ರತಿಯೊಂದು ಕುಂದು ಕೊರತೆಗಳನ್ನು ಆಲಿಸಿ ಅವರ ಸಮಸ್ಯೆಗಳನ್ನು ಬಗೆಹರಿಸುತ್ತಿದ್ದನು. ಪ್ರಜೆಗಳು ಆ ರಾಜನ ಮಾತನ್ನು ಚಾಚು ತಪ್ಪದೆ ಪಾಲಿಸುತ್ತಿದ್ದರು. ರಾಮಣ್ಣ ಮತ್ತು ಅವರ ಮೊಮ್ಮಕ್ಕಳು ಕಷ್ಟಪಟ್ಟು ಹೊಲದಲ್ಲಿ ಕೆಲಸ ಮಾಡುತ್ತಿದ್ದರು. ತಮ್ಮ ಹೊಲದಲ್ಲಿ ಬೆವರು ಸುರಿಸಿ ದುಡಿದು ಬಂದ ಬೆಳೆಯಲ್ಲಿ ನೆಮ್ಮದಿಯಿಂದ ಜೀವನವನ್ನು ನಡೆಸುತ್ತಿದ್ದರು. ಮಳೆ ಸರಿಯಾದ ಸಮಯಕ್ಕೆ ಬಂದ ಕಾರಣ ಊರಿನ ಜನರೆಲ್ಲರೂ ತಾವು ಬೆಳೆದ ಬೆಳೆಗಳನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಂಡು ತೊಂದರೆ ತೊಡಕುಗಳು ಇಲ್ಲದೆ ನೆಮ್ಮದಿಯಿಂದ ಜೀವನವನ್ನು ಮಾಡುತ್ತಿದ್ದರು. ಇದ್ದಕ್ಕಿದ್ದಂತೆ ಸುಮಾರು ದಿನಗಳ ಕಾಲ ಮಳೆಯು ಬರಲೇ ಇಲ್ಲ. ತುಂಬಾ ಖುಷಿಯಿಂದ ಜೀವನವನ್ನು ನಡೆಸುತ್ತಿದ್ದ ಜನರು ತುಂಬಾ ಕಷ್ಟಗಳನ್ನು ಅನುಭವಿಸಬೇಕಾಯಿತು. ಬರಗಾಲ ಆವರಿಸಿದ್ದರಿಂದ ಬೆಳೆದಂತಹ ದವಸ ಧಾನ್ಯಗಳು ಖಾಲಿಯಾದವು. ಸ್ವಲ್ಪ ದಿನಗಳ ನಂತರ ತಾವು ಬೆಳೆದ ಎಲ್ಲ ದವಸ ಧಾನ್ಯಗಳು ಖಾಲಿಯಾಗಿ ಒಂದು ಹೊತ್ತು ಊಟಕ್ಕೂ ಸಹ ಪರದಾಡುವಂತೆ ಆಯಿತು. ಇದರಿಂದ ಜನಗಳಿಗೆ ದಿಕ್ಕು ತೋಚದಂತಾಗಿ ಆ ರಾಜ್ಯದ ರಾಜನ ಬಳಿಗೆ ಬಂದರು. ರಾಜನು ಜನರ ಎಲ್ಲಾ ಸಮಸ್ಯೆಗಳನ್ನು ತಿಳಿದುಕೊಂಡು ಸ್ವಲ್ಪ ಸಮಯ ಯೋಚಿಸಿ ಒಂದು ತೀರ್ಮಾನಕ್ಕೆ ಬಂದನು. ಈ ರಾಜ್ಯದಲ್ಲಿರುವ ಎಲ್ಲ ಮುದುಕಿಯರನ್ನು ರಾಜ್ಯದಿಂದ ಹೊರಗೆ ಕಳುಹಿಸಿ. ಈಗಾಗಲೇ ಆಹಾರದ ಸಮಸ್ಯೆ ಸೃಷ್ಟಿಯಾಗಿದೆ. ಇರುವ ಸ್ವಲ್ಪ ದವಸ ಧಾನ್ಯಗಳು ಚಿಕ್ಕ ಮಕ್ಕಳಿಗೆ ಮತ್ತು ಯುವಕ ಯುವತಿಯರಿಗೆ ಕೊಟ್ಟು ಅವರನ್ನು ಸದೃಢವನ್ನಾಗಿ ಮಾಡಿ. ಈ ವಯಸ್ಸಾದ ಹಿರಿಯರಿಂದ ಯಾವುದೇ ಲಾಭವಿಲ್ಲ ಎಂದು ಹೇಳಿದನು. ರಾಜನ ಆಜ್ಞೆಯನ್ನು ಆಲಿಸಿದ ಮಕ್ಕಳು ತನ್ನ ಪ್ರೀತಿಯ ತಾತನನ್ನು ಊರಿನಿಂದ ಆಚೆ ಕಳುಹಿಸದೆ ಯಾರಿಗೂ ಗೊತ್ತಾಗದ ಹಾಗೆ ತಮ್ಮ ಊರಿನ ಪಕ್ಕದಲ್ಲಿದ್ದ ಗುಹೆಯೊಂದರಲ್ಲಿ ತಾತನನ್ನು ಬಚ್ಚಿಟ್ಟರು. ಯಾರಿಗೂ ಗೊತ್ತಾಗದ ಹಾಗೆ ದಿನನಿತ್ಯ ತಾತನಿಗೆ ಊಟವನ್ನು ಕೊಟ್ಟು ಬರುತ್ತಿದ್ದರು. ಸ್ವಲ್ಪ ದಿನಗಳ ನಂತರ ಗುಡುಗು ಮತ್ತು ಸಿಡಿಲಿನೊಂದಿಗೆ ಮಳೆ ಪ್ರಾರಂಭವಾಯಿತು. ಜೋರಾದ ಮಳೆಯಿಂದಾಗಿ ಕೆರೆ ಕುಂಟೆ ಹಳ್ಳಕೊಳ್ಳಗಳು ತುಂಬಿ ಹರಿದವು. ಮಳೆ ಬಂದಿದ್ದರಿಂದ ಜನಗಳ ಮುಖದಲ್ಲಿ ಮಂದಹಾಸ ಮೂಡಿತು. ಮಳೆ ಬಂದ ಕಾರಣ ಬೆಳೆ ಬೆಳೆಯಲು ರಾಗಿ ಮತ್ತು ಜೋಳದ ಧಾನ್ಯಗಳನ್ನು ಹುಡುಕಿದರು. ಇಡೀ ರಾಜ್ಯವೆಲ್ಲ ಹುಡುಕಿದರು. ಯಾವ ಸ್ಥಳದಲ್ಲಿಯೂ ಧಾನ್ಯಗಳು ಸಿಗಲಿಲ್ಲ. ರಾಜನು ಯಾರು ದವಸ ಧಾನ್ಯಗಳನ್ನು ತಂದುಕೊಡುತ್ತಾರೋ ಅವರಿಗೆ ಚಿನ್ನದ ವರಹಗಳನ್ನು ಕೊಡಲಾಗುತ್ತದೆ ಎಂದು ಆಜ್ಞೆಯನ್ನು ಹೊರಡಿಸಿದನು. ಇದರಿಂದ ಊರಿನ ಜನರೆಲ್ಲರೂ ಆಸಕ್ತಿಯಿಂದ ಧಾನ್ಯಗಳನ್ನು ಹುಡುಕಲು ಶುರು ಮಾಡಿದರು. ಸ್ವಲ್ಪ ಸಮಯದ ನಂತರ ಇಬ್ಬರು ಮೊಮ್ಮಕ್ಕಳು ಗುಹೆಯ ಬಳಿ ಬಂದು ತಾತ, ಮಳೆ ಬಂದಿದೆ, ಆದರೆ ರಾಜ್ಯದಲ್ಲಿ ಬೆಳೆ ಬೆಳೆಯಲು ಧಾನ್ಯಗಳು ಸಿಗುತ್ತಿಲ್ಲ. ನಮ್ಮ ರಾಜ್ಯದ ರಾಜರು ಯಾರು ಧಾನ್ಯಗಳನ್ನು ಕೊಡುತ್ತಾರೋ ಅವರಿಗೆ ಚಿನ್ನದ ವರಹಗಳನ್ನು ಕೊಡುವೆನು ಎಂದು ಆಜ್ಞೆಯನ್ನು ಹೊರಡಿಸಿದ್ದಾರೆ. ಏನು ಮಾಡುವುದು ತಾತ ಎಂದು ಮೊಮ್ಮಕ್ಕಳು ಕೇಳುತ್ತಾರೆ. ಆಗ ತಾತ, ಹೆದರಬೇಡಿ, ನನಗೆ ಈ ರೀತಿ ಆಗುವುದು ಎಂದು ಮುಂಚೆಯೇ ತಿಳಿದಿತ್ತು. ಆದ್ದರಿಂದ ಜೋಳದ ಕಾಳುಗಳನ್ನು ಸಂಗ್ರಹಿಸಿ ಒಂದು ಸ್ಥಳದಲ್ಲಿ ಇಟ್ಟಿದ್ದೇನೆ, ನಿಮಗೆ ಕೊಡುತ್ತೇನೆ. ಆ ಧಾನ್ಯಗಳನ್ನು ರಾಜನಿಗೆ ನೀಡಿ ಎಂದು ಹೇಳುತ್ತಾನೆ. ಮಹಾರಾಜರಿಗೆ ಪ್ರಣಾಮಗಳು. ಮಹಾರಾಜರು, ಮಕ್ಕಳೇ, ಈ ಮೂಟೆಯಲ್ಲಿ ಏನಿದೆ? ಮಹಾಪ್ರಭು ಧಾನ್ಯಗಳನ್ನು ಹುಡುಕಿಕೊಟ್ಟವರಿಗೆ ಚಿನ್ನದ ವರಹಗಳನ್ನು ಕೊಡುತ್ತೇವೆ ಎಂದು ಹೇಳಿದ್ದೀರಿ. ನಾವು ಧಾನ್ಯಗಳನ್ನು ತಂದಿದ್ದೇವೆ. ಮಹಾರಾಜರು ಆಶ್ಚರ್ಯದಿಂದ, ಮಕ್ಕಳಿಗೆ, ಇದನ್ನು ನೀವು ಎಲ್ಲಿಂದ ತಂದಿದ್ದೀರಿ? ಮಕ್ಕಳಿಬ್ಬರು, ಮಹಾರಾಜರೇ, ನೀವು ಈ ಊರಿನ ವಯಸ್ಸಾದ ಹಿರಿಯರನ್ನು ಈ ರಾಜ್ಯದಿಂದ ಹೊರಹಾಕಿದ್ದೀರಿ. ನಿಮ್ಮ ಆಜ್ಞೆಯನ್ನು ಪಾಲಿಸದ ನಾವು ನಮ್ಮ ತಾತನನ್ನು ಒಂದು ಗುಹೆಯಲ್ಲಿ ಬಚ್ಚಿಟ್ಟಿದ್ದೆವು. ಇಲ್ಲಿ ನಡೆದ ಎಲ್ಲ ವಿಚಾರವನ್ನು ನಮ್ಮ ತಾತನಿಗೆ ತಿಳಿಸಿದೆವು. ನಮ್ಮ ತಾತ ಈ ಧಾನ್ಯಗಳನ್ನು ಕೊಟ್ಟಿದ್ದಾರೆ. ಹಿರಿಯರಿಲ್ಲದೆ ನಾವಿಲ್ಲ. ದಯವಿಟ್ಟು ಊರಿನಿಂದ ಹೊರಗೆ ಹಾಕಿರುವ ಎಲ್ಲ ವಯಸ್ಸಾದ ಹಿರಿಯರನ್ನು ಮತ್ತೆ ಮರಳಿ ಕರೆಯಿಸಿ. ಆಗ ರಾಜ ನನ್ನಿಂದ ತಪ್ಪಾಗಿದೆ ಎಂದು ಹೇಳಿ ಮಕ್ಕಳಿಗೆ ಚಿನ್ನದ ವರಹಗಳನ್ನು ಕೊಟ್ಟು ಕಳುಹಿಸಿದರು. ಆ ಧಾನ್ಯಗಳಿಂದ ಮತ್ತೆ ಬೆಳೆಗಳನ್ನು ಬೆಳೆದು ಸುಖಕರವಾಗಿ ಜೀವನ ನಡೆಸಿದರು. ಹೀಗೆ ಮಕ್ಕಳು ತಮ್ಮ ತಾತನ ಜೊತೆ ಖುಷಿಯಾಗಿ ನೆಮ್ಮದಿಯಿಂದ ಜೀವನ ನಡೆಸಿದರು. ಹಿರಿಯರಿಲ್ಲದೆ ನಾವಿಲ್ಲ. ನಾವು ಜೀವನದಲ್ಲಿ ಯಾರನ್ನೂ ಕಡೆಗಣಿಸಬಾರದು. ಪ್ರತಿಯೊಬ್ಬರೂ ಒಂದಲ್ಲ ಒಂದು ರೀತಿಯಲ್ಲಿ ನೆರವಾಗುತ್ತಾರೆ.